ಹಲೋ ಫ್ರೆಂಡ್ಸ್, ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿತ್ಯ ಸಮೀಕರಣಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ 180 ವಿಡಿಯೋಗಳನ್ನ ಪೂರ್ಣ ಮಾಡಿದೆ. ಹೌದಾ? ನಿಮ್ಮೆಲ್ಲರ ಈ ಒಂದು ಪ್ರೋತ್ಸಾಹದಿಂದ ಈಗಾಗಲೇ 242 ಮಂದಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಹಾಗೆ ಈಗಾಗಲೇ 3500 ವ್ಯೂಸ್ ಗಳನ್ನು ಕೂಡ ಪೂರೈಕೆ ಮಾಡಿದೆ. ಹೀಗೆ ನಿಮ್ಮ ಪ್ರೋತ್ಸಾಹ ನಮಗೆ ಹೀಗೆ ನೀಡ್ತಾ ಇದೆ. ನಾವು ಹೀಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ತಾ ಇರ್ತೇವೆ. ಹಾಗೆ ನೀವು ಹೆಚ್ಚು ಹೆಚ್ಚು ಈ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹವನ್ನು ನೀಡಿ ಅವುಗಳನ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ನಿತ್ಯ ಸಮೀಕರಣಗಳ ಬಗ್ಗೆ ತಿಳ್ಕೊತಾ ಇದ್ವಿ. ನಿತ್ಯ ಸಮೀಕರಣ ಅಂದ್ರೆ ಏನಂದ್ರೆ ಒಂದ್ ರೀತಿಯಾಗಿ ಸೂತ್ರಗಳು ಅಂತೇಳಿ ಹೇಳಬಹುದು. ಇವುಗಳನ್ನ ಸೂತ್ರಗಳ ರೀತಿಯಲ್ಲಿ ಬಳಸಬಹುದು. ಹಾಗಾದ್ರೆ ಯಾವುದೇ ಒಂದು ಲೆಕ್ಕ ಅಂದ್ರೆ ಯಾವ್ದಾರ ಒಂದು ದೊಡ್ಡ ಲೆಕ್ಕ ಇರ್ತದೆ, ಆ ಲೆಕ್ಕವನ್ನ ಸಿಂಪಲ್ ಆಗಿ ಸೂತ್ರದ ಮುಖಾಂತರ ಬಿಡಿಸುವಾಗ ನಮಗೆ ಈ ಸಮೀಕರಣಗಳು ಹೆಲ್ಪ್ ಆಗ್ತಾ ಇದ್ದೀವಿ. ಹಾಗಾದ್ರೆ ಯಾವ್ಯಾವ್ದಾವೆ ಅಂತ ವಿಚಾರ ಮಾಡಿದಾಗ ನೋಡಿ, ಮೊದಲನೇದಾಗಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ ಗೊತ್ತಿದೆ, ವರ್ಗ. ಅಂದ್ರೆ ಎರಡು ಸಂಖ್ಯೆಗಳದಾವ ಅಂತ ತಿಳ್ಕೊಳ್ಳಿ. a ಅನ್ನುವಂಥದ್ದು ಒಂದು ಸಂಖ್ಯೆ, b ಅನ್ನುವಂತ ಒಂದು ಸಂಖ್ಯೆ, ಅವುಗಳ ಸ್ಕ್ವೇರ್ ಆಗಿದೆ. ಸ್ಕ್ವೇರ್ ಅಂದ್ರೆ ವರ್ಗ ಮಾಡಿದಾಗ ನಮಗೆ ಅದನ್ನ ಯಾವ ರೀತಿಯಾಗಿ ಸಿಂಪಲ್ ಆಗಿ ಬಿಡಿಸಬಹುದು ಅಂದಾಗ ಈ ಸೂತ್ರ ಬಳಕೆ ಆಗ್ತಾ ಇದೆ. ಹಾಗಾದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ ರೂಪದಲ್ಲಿ ಅದೇನಾದ್ರು ಇದ್ರೆ ಅದನ್ನ ಯಾವ ರೀತಿಯಾಗಿ ಬರ್ಕೋಬೇಕು? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹೌದಾ? ನೋಡಿ, a ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 2ab. ಹೌದಾ? 2ab ಅಂದ್ರೆ 2 ಗುಣಾಕಾರ a ಗುಣಾಕಾರ b ಇರ್ತದೆ. ಹೌದಾ? ಅದೇ ರೀತಿಯಲ್ಲಿ ಇಲ್ಲಿ ಪ್ಲಸ್ ಇದೆ, ಅದೇ ರೀತಿಯಲ್ಲಿ ಇಲ್ಲಿ ಏನಿದೆ? ಮೈನಸ್ ಇದೆ. ಹಾಗಾದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಹೌದಾ? ಅಂದ್ರೆ a ಮೈನಸ್ ಬಿ ಗುಣಾಕಾರ a ಮೈನಸ್ ಬಿ ಅಂದ್ರೆ ಇದನ್ನ ಇನ್ನೊಂದ್ಸಲ ಗುಣಿಸಬೇಕು. ಹಾಗಾದ್ರೆ ಆ ಗುಣಿಸಿದಾಗ ನಮಗೆ ಅದು ಯಾವ ರೂಪದಲ್ಲಿ ಸಿಗ್ತಾ ಇದೆ? ಈ ರೂಪದಲ್ಲಿ ಸಿಗ್ತಾ ಇದೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಬರ್ತಾ ಇದೆ. ಹೌದಾ? ಇಲ್ಲಿ ಚಿಹ್ನೆಗಳು ಕೂಡ ಅಷ್ಟೇ ಮಹತ್ವವನ್ನ ಪಡೆದಿದ್ದಾವೆ. ಹೌದಾ? ನೆಕ್ಸ್ಟ್ ನೋಡಿ, ಮೂರನೇ ಸೂತ್ರ ಬರ್ತಾ ಇದೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬಿಡಿಸಿ ಬರೀಬಹುದು ಅಂದ್ರೆ a ಪ್ಲಸ್ ಬಿ ಗುಣಾಕಾರ. ನೋಡಿ, ಒಂದು ಬ್ರಾಕೆಟ್ ನಡುವೆ ಏನಿರ್ತಾ ಇದೆ? ಗುಣಾಕಾರ. ಹೌದಾ? ಹಾಗಾದ್ರೆ a ಪ್ಲಸ್ ಬಿ ಗುಣಾಕಾರ a ಮೈನಸ್ ಬಿ. ಈ ರೂಪದಲ್ಲಿದ್ರೆ ಈ ರೂಪದಲ್ಲಿ ಬರೀಬಹುದು, ಈ ರೂಪದಲ್ಲಿದ್ರೆ ಈ ರೂಪದಲ್ಲಿ ಬರೀಬಹುದು. ಹೌದಾ? ಅಂದ್ರೆ ಈ ರೂಪದಲ್ಲಿ ಅವರು ಎ ಬಿ ಬದಲಿ ಏನು ಕೊಟ್ಟಿರ್ತಾರೆ? ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಸೂತ್ರ ಬರ್ತಾ ಇದೆ, ಇನ್ನೊಂದು ಸಮೀಕರಣ. ಅದು ಯಾವ ರೂಪದಲ್ಲಿ ಇರ್ತಾ ಇದೆ ಅಂದ್ರೆ ಎಕ್ಸ್ ಪ್ಲಸ್ ಎ ಗುಣಾಕಾರ ಎಕ್ಸ್ ಪ್ಲಸ್ ಬಿ. ಹೌದಾ? ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರೀಬಹುದು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬ್ರಾಕೆಟ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ. ಅಂದ್ರೆ ಎ ಬಿ ಅಂದ್ರೆ ಎ ಗುಣಾಕಾರ ಬಿ. ಹೌದಾ? ಇದರಲ್ಲಿ ಎಕ್ಸ್ 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 ಎರಡು ಸಲ ಇದೆ, ಎರಡು ಸಲ ಎಕ್ಸ್ ಸ್ಕ್ವೇರ್ ಎರಡು ಸಲ ಬಂತ. ಆಮೇಲೆ ಎಕ್ಸ್ ಒಂದ್ಸಲ ಎ ದಿಂದ ಇದೆ, ಎಕ್ಸ್ ಒಂದ್ಸಲ ಬಿ ದಿಂದ ಇದೆ, ಎಕ್ಸ್ ಎ ಎಕ್ಸ್ ಬಿ. ಹೌದಾ? ಲಾಸ್ಟಿಗೆ ಏನ್ ಬರ್ತಾ ಇದೆ? ಎ ಗುಣಿಸು ಬಿ. ಹೌದಾ? ಈ ರೀತಿಯಾಗಿ ಈ ಒಂದು ಶಬ್ದಗಳಿಂದ ಈ ಶಬ್ದಗಳನ್ನ ನೀವೇನ್ ಮಾಡ್ಬೇಕಾಗಿದೆ? ಗುಣಾಕಾರ ಮಾಡ್ಬೇಕಾಗಿದೆ. ಅಂದ್ರೆ ಬೀಜಾಕ್ಷರಗಳ ಒಂದು ಗುಣಾಕಾರ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಬಿ. ಹಾಗಾದ್ರೆ ಇಲ್ಲಿ ಎಷ್ಟಿತ್ತು? 2 ಮಾತ್ರ ಇದ್ದು, ಇಲ್ಲೇ 3 ಇದಾವೆ. 1 2 3. ಹಾಗಾದ್ರೆ ಇದನ್ನು ಬಿಡಿಸಿದಾಗ ನಮ್ಗೆ ಏನ್ ಸಿಗ್ತಾ ಇದೆ? ಎಕ್ಸ್ 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 3 ಎಕ್ಸ್ ಕ್ಯೂಬ್ 3 ಪ್ಲಸ್ ಆಮೇಲೆ ಏನ್ ಬರ್ತಾ ಇದೆ? ಎಕ್ಸ್ ಸ್ಕ್ವೇರ್ ಆಗ್ತಾ ಇದೆ. ಸ್ಕ್ವೇರ್ ಆಗಿ ಎ
ಪ್ಲಸ್ ಬಿ ಪ್ಲಸ್ ಸಿ, ಎ ಪ್ಲಸ್ ಬಿ ಪ್ಲಸ್ ಸಿ ಅಂತೇಳಿ ಇನ್ನೊಂದು ಬರ್ತಾ ಇದೆ. ಆಮೇಲೆ ಅದೇ ರೀತಿಯಾಗಿ ಎಕ್ಸ್ ಕ್ಯೂಬ್ ಆಯ್ತು, 3 ಇದ್ವಿ, ಆಮೇಲೆ ಈಗ 2 ಅದು, ಈಗ ಏನಾಗ್ತದೆ 1 ಅಂದ್ರೆ ಎಕ್ಸ್. ಇಲ್ಲಿ ಮೇಲೆ 1 ಇರ್ತಾ ಇದೆ, ಅದನ್ನ ನಾನು ಬರೆಯೋದಿಲ್ಲ, ಹೌದಾ. ಆಮೇಲೆ ಬ್ರಾಕೆಟ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಎ ಬಿ, ಎ ಗುಣಾಕಾರ ಬಿ ಪ್ಲಸ್ ಬಿ ಗುಣಾಕಾರ ಸಿ, ಬಿ ಗುಣಾಕಾರ ಸಿ ಪ್ಲಸ್ ಸಿ ಗುಣಾಕಾರ ಎ, ಸಿ ಎ ಅಂತೇಳಿ ಬರ್ತಾ ಇದ್ವಿ. ಇನ್ನು ಲಾಸ್ಟ್ ಬಂದಾಗ ಎಕ್ಸ್ ಕ್ಯಾನ್ಸಲ್ ಆಗಿ ಬರ್ತದೆ, ಏನು ಉಳಿತು ಎ ಬಿ ಸಿ, ಎ ಗುಣಾಕಾರ ಬಿ ಗುಣಾಕಾರ ಸಿ, ಹೌದಾ. ಇಲ್ಲಿ ನೋಡಿ ಎ ಬಿ ಇದ್ದು ಎ ಬಿ ಬಂತು, ಇಲ್ಲಿ ಎ ಬಿ ಸಿ ಇದೆ, ಎ ಬಿ ಸಿ ಬಂತು, ಹೌದಾ. ಈ ರೀತಿಯಾಗಿ ಈ ನಿತ್ಯ ಸಮೀಕರಣಗಳು ರೂಪುಗೊಂಡಿದ್ದಾವೆ, ಹೌದಾ. ಹಾಗಾದ್ರೆ ಇವುಗಳನ್ನ ಲೆಕ್ಕಗಳನ್ನ ಬಿಡಿಸುವಾಗ ಉಪಯೋಗ ಮಾಡಿಕೊಂಡು ಆ ಲೆಕ್ಕವನ್ನ ಸುಲಭವಾಗಿ ಈಸಿಯಾಗಿ ಮಾಡಬಹುದು, ಹೌದಾ. ನೋಡಿ ಫ್ರೆಂಡ್ಸ್, ಈ ಸೂತ್ರಗಳು ನಿಮಗೇನಾದ್ರೂ ಬೇಕಾಗಿದ್ರೆ, ಹೌದಾ, ಈ ಸೂತ್ರಗಳ ಒಂದು ನಿತ್ಯ ಸಮೀಕರಣಗಳ ಅವಶ್ಯಕತೆ ನಿಮಗಿದ್ರೆ ಉಪಯೋಗ ಆಗಬಹುದು ಅನ್ನುವಂತ ಒಂದು ದೃಷ್ಟಿಯಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ಎಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ 180 ವಿಡಿಯೋಗಳನ್ನ ಪೂರ್ಣ ಮಾಡಿದೆ. ಆ ಎಲ್ಲ ವಿಡಿಯೋಗಳನ್ನ ನೀವು ನೋಡಿ ಹಾಗೆ ನಮಗೆ ಪ್ರೋತ್ಸಾಹವನ್ನ ನೀಡ್ತಾ ಇರಿ. ಥ್ಯಾಂಕ್ ಯು.